ನೀ ಸುತ್ತು ಬಂದೇ ನಮಸ್ಕಾರ ಮಾಡುವ. ನಿನ್ನ ಕೆಲಸ ಆಗಬೇಕಲ್ಲ, ಬೇರೆ ಬಿಡ್ತದೆ ಕುಳಿಕೊಂಡು ನಾ ಕೂತ್ಕೊಳ್ಳೋದು ಇಲ್ಲ. ನೀ ನಮಸ್ಕಾರ ಮಾಡಬೇಕು ಕೂತುದಿಲ್ಲ. ಅದೆಂತದ್ದು ಮತ್ತೆ ಹೇಗೆ ಅಪಸಮಯವಾಗಿ ಸುತ್ತು ಬರ್ತಾನವ. ಸರಿ ಬಂದಿಯಾ? ನೀನು ಸುತ್ತು ಬರೋದು ಬೇಡ. ಈಗ ಯಾರು ಸರಿ ಇಲ್ವಾ? ನಿಮ್ಮದು ಸರಿ ಇಲ್ಲ, ನೀನೇ ಸರಿ ಇಲ್ಲ. ಹೌದಾ ಗುರುಗಳೇ? ಆಯ್ತು ಗುರುಗಳೇ, ನೀವು ಕಳಿಸಿದಾಗಲ್ಲ ನಕ್ಷತ್ರ ಕುಲದೊಡೆಯ ಮೌನಿ ಕುಲದ ಜನಾವಳಿಗ ಕನ್ನಯ ಮಿತ್ರರಾಗಿರುವ ನೀನು ನನ್ನ ಮಿತ್ರನೂ ಹೌದು. ನಕ್ಷತ್ರನೆಂಬವನ ಕರೆದೆ ಹೋಗಿ ಅವನೊಡನೆಯನಗೆ ಮಹಾಕನಕಗಳನ್ನು ನೀನವನೊಡನೆ ಹೋಗಿ ಪಕ್ಷಪಾತವನೆದಗದವನೊಡನೆ ನೀ ಪರಿದಿದ ದಾಕ್ಷಿಣ್ಯ ಮೌದಾಳದಿ ಬರಿದಿ ಅವನೊಡನೆ ದಾಕ್ಷಿಣ್ಯ ಮೌದಾಳದಿ ಅವಧಿ ದಿನ ಸೂರ್ಯಂ ಪಶ್ಚಿಮ ಬುದಿಗೆಯದನಿತರುತ್ತಹುದಿಲ್ಲಿ ನಿನ್ನ ಸಂಬಳ ಸಹಿತಲಿ ಲಾಲಿಸಿ ತನ್ನಯ ಮಿತ್ರನಾಗಿರುವ ನಕ್ಷತ್ರವೆಂಬವನ ಕರೆದು ಹೋಗಿ ಅವನೊಡನೆ ಎನಗೆ ಬರಹ ಕಲಕಗಳನ್ನು ಪಕ್ಷಪಾತವನೆಸಗದವನೊಡನೆ ನೀ ಬರಿದ ದಾಕ್ಷಿಣ್ಯ ಮಂದಾಣದಿ ಅವಧಿ ದಿನ ಸೂರ್ಯ ಪಶ್ಚಿಮ ಬುದಿಗೆಯದನಿತರುತ್ತಹುದಿಲ್ಲಿ ನಿನ್ನ ಸಂಬಳ ಸಹಿತಲಿ ನಕ್ಷತ್ರ ಕುಲದೊಡೆಯ ನೀನು ನನಗೆ ಆತ್ಮೀಯನೇ ಹೌದು. ಹೌದಾ ಗುರುಗಳೇ? ನನ್ನ ಶಿಷ್ಯವರ್ಗದಲ್ಲಿ ನೀನಿದ್ದರೂ ಒಂದರ್ಥದಲ್ಲಿ ನಿನ್ನನ್ನು ಬಹಳ ಹಚ್ಚಿಕೊಂಡವ ನಾನು. ಹೌದಾ ಗುರುಗಳೇ? ಕೆಲವೆಲ್ಲ ಕೆಲಸಕ್ಕೆ ನೀ ಬಿಟ್ಟರೆ ಬೇರೆಯವರು ಇಲ್ಲವೇ ಇಲ್ಲ. ಅಂದ್ರೆ ಅದೇ ಯಾವುದು ಕೆಲವೆಲ್ಲ ಕೆಲಸ ಅಂದ್ರೆ ನಿನ್ನಂಥದ್ದುಂಟಲ್ಲ, ಬೆರಳಿಕೆ ಅಂತಿರುವುದು ನನ್ನಂಥದ್ದು. ಹೌದು, ಏನು ಅದು ನನ್ನಂಥದ್ದು ಅಂದ್ರೆ ವಿಶೇಷಣ. ನಿನ್ನಂಥವರು, ನಿನ್ನಷ್ಟು ತಿಳಿದವರು, ನಿನ್ನ ಹಾಗೆ ಒಗ್ಗಿಕೊಳ್ಳುವವರು, ನಿನ್ನ ಹಾಗೆ ಯಾವುದನ್ನೂ ಮಾಡಬಲ್ಲವರು ಬೆರಳಿಕೆ ಮಾತ್ರ ಇರುವುದು. ಹೌದು ಗುರುಗಳೇ, ನಿಮ್ಮಂಥವರು ಕೂಡ ಅಷ್ಟೇ, ಬೆರಳಿಕೆ ನಿಮ್ಮಂಥವರು ಸುಮಾರು ಜನ ಇದ್ದಾರೆ. ಅದು ಬಿಡು. ಹೌದಾ ಗುರುಗಳೇ? ನಿಮ್ಮಂಥವರು ಸುಮಾರು ಜನ ಇದ್ದಾರೆ. ಈಗ ಸಪ್ತಋಷಿಗಳು ಅಂತ ಕೊಂಡಾಡಲ್ಪಟ್ಟ ಪಟ್ಟಿಯಲ್ಲೇ ನಮ್ಮಂಥವರು 7 ಮಂದಿ ಇದ್ದಾರೆ. ಹೌದು, ಬ್ರಹ್ಮಋಷಿಗಳು. ಹೌದು, ನಿನ್ನಂಥದ್ದು ಬಹಳ ಅಪರೂಪ. ಹೌದಾ? ನೀನು ಯಾವುದಕ್ಕೆ ಸಲ್ಲ, ನಿನಗೆ ಯಾವುದು ಕೊಟ್ಟರೆ ಆಗುವುದಿಲ್ಲ ಎಲ್ಲ ಮಾಡ್ತೀನಿ. ಅವರು ಅದನ್ನು ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಗೊತ್ತುಂಟ? ಎಲ್ಲ ಮಾಡ್ಲಿಕ್ಕೆ ಮಾಡ್ತೀಯಾ, ಪೂರ್ತಿ ಸರಿ ಮಾಡುವುದಿಲ್ಲ. ನಿಮ್ಮಿಂದ ಕಲಿಸೋದಲ್ವಾ? ಏನು ನಾನು ಕಲಿಸುವುದೆಲ್ಲ ಪೂರ್ತಿ ಸರಿ ಇಲ್ಲದೆ ಇರ್ತದೆ. ಧೈರ್ಯ ಇಲ್ಲ ಮಾಡಲಿಕ್ಕೆ. ನಿಮ್ಮ ಶಿಷ್ಯ ಹಾಗೆ ನೋಡಿದ್ಯಾ? ನೋಡಿದಲ್ಲಿ ತಲೆ ಬಿಸಿಯಲ್ಲಿದ್ದೇನೋ ಅದೇ ಹೊಗೆ ಬರ್ತಾ ಉಂಟು. ಎಂತದ್ದು ಹೊಗೆ ಬರು? ಬಿಸಿಯಲ್ಲಿ ಮೈ ಮನಸ್ಸುಗಳ ಕುದಿಯುತ್ತಾ ಉಂಟು. ಹೌದಾ ಗುರುಗಳೇ? ಹೊಗೆ ಬರುವುದು ಅಂತ ಹೇಳಿದ್ರೆ ಒಟ್ಟು ಅಡುಗೆ ಮನೆಯಲ್ಲಿ ಹೊಗೆ ಬಂದ ಹಾಗಲ್ಲ. ಒಂದು ಲೆಕ್ಕದಲ್ಲಿ ಒಳ್ಳೆಯದು. ಮೈ ಮನಸ್ಸು ತುಂಬಾ ಬಿಸಿಯಲ್ಲಿದ್ದು ಕೆಲವು ರೋಗಗಳೆಲ್ಲ ಹತ್ತಿರ ಬರುವುದು. ಅದು ನೀವು ಈಗ ಅದರ ಲೆಕ್ಕ ಮಾಡ್ತಾ ಇದೆಯಾ? ನಿನ್ನ ಮಂಡ್ಯ ಕೊರೆಯುತ್ತದ? ಹಾಗೆಲ್ಲ ಗುರುಗಳೇ ಹೇಳಿದ್ರು. ಹಾಗಾದ್ರೆ ಅದು ನಮ್ಮನ್ನೇ ಸುರಕ್ಷೆ ಅಂತ. ಗುರುಗಳೇ, ನನ್ನನ್ನು ಬಹಳ ಹೊಗಳಿದ್ರೆ ಹಿಂದಿನ ಬೈತೀರ ಅಂತ. ನಿನ್ನನ್ನು ಬೈಲಿಕ್ಕೆ ನಾನು ಹಿಂದೆ ಹೋಗ್ಬೇಕಾ? ಏನ್ ನೀನೆ ಹೆದರಿಕೆ ಆಗ್ತದ? ಎಲ್ಲ ಗುರುಗಳೇ, ನಮಗೆ ಹೆದರಿಕೆ ಉಂಟಲ್ಲ. ಅವೈತಾಳಲ್ಲ ಹರಿಶ್ಚಂದ್ರ. ಹೌದು, ಇದ್ದಾನ ಈಗ ಇದ್ದಾನ? ಇದ್ದಾನೆ ಮಾತ್ರ ಅಲ್ಲ, ಅವನೇ ಒಂದು ತಲೆನೋವಾಗಿ ಬಿಟ್ಟಿದ್ದಾನ. ಹೌದಾ ಗುರುಗಳೇ? ಅವನ ಜೀವನದಲ್ಲಿ ಒಂದು ಸುಳ್ಳು ಹೇಳಿಸಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ. ಹೌದಾ?
ನಿಂತ ಅವ ಸುಳ್ಳು ಹೇಳಿ ಆಗಿದಲ್ಲ ಗುರುಗಳೇ. ಯಾವಾಗ ಮತ್ತೆ ನಾನೆಲ್ಲ ಕೇಳ್ತಾ ಇದ್ದೆ ಗುರುಗಳೇ. ಇಲ್ಲಿ ಬಂದು ಗುರುಗಳೇ ಇಲ್ಲಿ ಬಂದು ಹೇಳಿದ್ರು ಅಲ್ಲಿ ನಿಂತು ಹೇಳಿದ್ರು. ಇಲ್ಲಿ ಬಂದು ಬಿಸಿಲು ಬೀಳ್ತದೆ ಅದಕ್ಕಲ್ಲ ಗುರುಗಳೇ. ಅದಲ್ಲ ನೀ ಕೇಳಿದ್ದು ನನಗೆ ಬಹಳ ಒಂದು ಕುತೂಹಲವನ್ನು ಹುಟ್ಟಿಸಬಹುದಾದ ವಿಷಯ. ಅವ ಸುಳ್ಳಿಂಡಿ ಆಗಿದ. ಹೌದು, ಕೆಲವು ಸಲ ನಮ್ಗೆ ಅರ್ಥ ಆಗುದಿಲ್ಲ. ನಮಗೆ ಅರ್ಥ ಕರ್ತಲೆ ಅಂತ ಹೇಳಿ ನಮಗೆಲ್ಲ ಬೇಗ ಅರ್ಥ ಆಗ್ತದೆ ಅಂತದ್ದನ್ನೇ ಹೌದು. ನಿಮ್ಮ ಕುರಿತಾಗಿ ಅವ ಸುಳ್ಳು ಹೇಳಿ ಆಗಿದೆ ಗುರುಗಳೇ. ಹೌದು ಅಂತ ನನಗೆ ಆಗಲೇ ಹೇಳಲಿಕ್ಕೆ ಏನಾಯ್ತು ನಿನಗೆ? ಹಾಗೆ ಹೇಳಿಕೆ ನೀವು ಕರೆಯದೆ ನಾನು ಬರೆಯುವುದು ಹೇಗೆ ಗುರುಗಳೇ? ನೀ ಕೇಳ್ತಾ ಇದ್ದೆ. ಹೌದು, ನನಗೂ ಅವನಿಗೂ ನಡೀತಿದ್ದಂತಹ ಸಂಭಾಷಣೆ ಎಲ್ಲ ನಿನಗೆ ಗೊತ್ತುಂಟು. ಹೌದು, ನಿನಗೆ ಗೊತ್ತಾಗಿದೆ ಅವನು ಸುಳ್ಳು ಹೇಳಿದ. ಹೌದು. ಓ ಕರುಣಾಂಬುದಿ, ಓ ಮಹಿಮಾನ್ವಿತ, ಓ ಕರುಣೆಯ ಕಡಲು, ಹೀಗೆಲ್ಲ ನಿಮ್ಮನ್ನು ಕೊಂಡಾಡಿದ್ದಾನ. ಅದು ಸುಳ್ಳಲ್ವ ಗುರುಗಳೇ? ಅದು ನಿಜವಾಗಿ ಹೇಳಿ, ನಿಮ್ಮಲ್ಲಿ ಕರುಣೆ ಎನ್ನುವುದು ನಿಮ್ಮಲ್ಲಿ ಉಂಟ ಗುರುಗಳೇ? ಯಾರಾದ್ರೂ ಹೇಳಿ ನಿಮ್ಮ ಕಣ್ಣಲ್ಲಿ ಒಂದು ನೆತ್ತರ ಉಂಟ ಗುರುಗಳೇ? ನೀವು ಮಾಡುವಂತ ಕೆಲವು ದೌಷ್ಟ್ಯ ಉಂಟು ಗುರುಗಳೇ. ಅದನ್ನೆಲ್ಲ ನೋಡಿ ನೀವೊಂದು ಕರುಣಾಹೃದಯ ಅಂತ ಹೇಳಿದ್ದಾನಲ್ಲ, ಅದಕ್ಕಿಂತ ಮಿಗಿಲಾದ ಸುಳ್ಳು ಯಾವುದುಂಟು? ಇವರು ಹೇಳುವಾಗ ಯಾರಾದ್ರೂ ಸತ್ಯ ಅಂತ ತಿಳ್ಕೊಳ್ಬೇಕು ಅಂತ. ನಿಮ್ಮ ಕಣ್ಣಲ್ಲಿ ರಕ್ತ ಉಂಟ ಗುರುಗಳೇ, ನಿಮ್ಮನ್ನೊಂದು ಕರುಣಾನಿಧಿ ಅಂತ ಹೇಳೋದಿದ್ರೆ ಅದು ಸುಳ್ಳಲ್ವ? ಮತ್ತೆ ನಿಮ್ಮ ಕಣ್ಣು ಹಾಗುಂಟ ಗುರುಗಳೇ? ಶುಂಠಿ ಸುಪ್ರಾಯ ಮತ್ತೆ ಹೇಗೆ? ಅವ ಎಲ್ಲಿಗಾದ್ರೂ ಗುರುಗಳೇ ಅಂತ ಹೇಳದೇ ಇರ್ತಿದ್ರೆ ಅವನನ್ನು ಭಸ್ಮ ಮಾಡ್ತಿದ್ದೆ ಗೊತ್ತುಂಟ. ಹೌದಾ? ಅವನು ಗುರುಗಳು ಗುರುಗಳು ಅಂತ ಹೇಳಿದ್ದರಿಂದ ಇಷ್ಟರವರೆಗೆ ಬದುಕಿದ. ಹೌದಾ ಗುರುಗಳೇ? ನಾನೇನು ಅಂತ ಅವನಿಗೆ ಗೊತ್ತುಂಟು. ಮತ್ತೇನು ನಿಮಗೆ ಸಮಸ್ಯೆ? ಹಾಗಾದ್ರೆ ಹೀಗೆ ಮಾಡ್ಬೇಕು. ಹೇಗೆ? ನೀವು ಅವನ ಬಾಯಿಂದ ಸುಳ್ಳು ಹೇಳಿಸ್ತೇನೆ ಅಂತ ಹೇಳಿದ್ದ ತಪ್ಪು. ನೀವು ಹೇಳ್ಬೇಕು, ಅವನ ಬಾಯಿಂದ ಸತ್ಯ ಹೇಳಿಸ್ತೇನೆ ಅಂತ. ಎಂತದ್ದು? ಅವನ ಬಾಯಿಂದ ಸತ್ಯ ಹೇಳಿಸ್ತೇನೆ ಅಂತ ನಾನು ಹೇಗೆ ಹೇಳುದು ಅದನ್ನು? ಹೇಳ್ಬೇಕಿತ್ತು. ನಾನು ಹೇಗೆ ಹೇಳುದು? ನನಗೆ ಹೇಳಲಿಕ್ಕೆ ಅವಕಾಶವೇ ಕೊಡ್ಲಿಲ್ಲಲ್ಲ. ಹೇಳಿದಲ್ಲ. ಹೌದು, ಹೇಳಿದಲ್ಲ. ವಸಿಷ್ಠ ಹೇಳ ಅವ ಹೇಳಿದ್ದನ್ನು ನಾ ಹೇಳುದು. ಅವ ಹೇಳಿದ್ದನ್ನು ಜನ್ಮಕ್ಕೆ ಹೇಳಲಿಕ್ಕೆ ಗುರುಗಳೇ, ಈ ವಸಿಷ್ಠ ಅಂತ ಯಾರು? ನನ್ನನ್ನು ಬ್ರಹ್ಮ ಋಷಿ ಅಂತ ಕರೆದ ಒಬ್ಬ ಇಲ್ವಾ? ಅವರು ಅವರ ಗುರುಗಳೇ. ಹೌದು. ಇದು ನೀವೇ ಯಾರು ಗುರುಗಳೇ? ನನ್ನ ಹೆಸರು ಗೊತ್ತಿಲ್ಲ ನಿಮಗೆ. ಆಗಲ್ಲ, ವಸಿಷ್ಠರಿಗೆ ನೀವು ಯಾರು ಗುರುಗಳೇ? ನಮಗೆ ಆಗುದಿಲ್ಲ. ನಿಮಗಾಗುವುದಿಲ್ಲ ಅಂತ ಆಗುವಾಗ ನಾವು ನಮಗಾಗದವರಿಗೆ ಸರಿಯಾದನೆ ಮಾಡಬೇಕು ಗುರುಗಳೇ. ನಮಗೆ ಆಗದೇ ಇರುವವರು ಏನು ಹೇಳ್ತಾರೋ ಅದಕ್ಕೆ ವಿರುದ್ಧ ಆಗದೇ ಇರುವ ಹಾಗೆ ನಾವು ಆಗಬೇಕು. ಅದೇ ಗುರುಗಳೇ, ಅದೇ ಈಗ ವಿಷಯ. ಸಹವಾಸ ನನಗೆ ಶಾಬಾಸ್ ಹೇಳಿ. ಅದು ತಪ್ಪಿ ಹೊತ್ತದ್ದು ಗುರುಗಳೇ. ನೀವು ಹೇಳಬೇಕಿತ್ತು. ನೀನು ಗುರುವ, ನಾನು ಗುರುವ. ನೀವು ಗುರುಗಳು. ನಿಮ್ಮಿಂದ ನಾನು, ನನ್ನಿಂದ ನೀನು. ನೀವು ಹೇಳಬೇಕಿತ್ತು ಗುರುಗಳೇ. ತಪ್ಪಿ ನಾನೇ ಹೇಳಿಬಿಟ್ಟುಕೊಂಡು ಗುರುಗಳೇ. ತಪ್ಪಾಯ್ತು ಗುರುಗಳೇ, ಕ್ಷಮಿಸಿ ನೀ ಗುರುಗಳೇ. ತಪ್ಪಾಯ್ತು ತಪ್ಪಾಯ್ತು ಅಂತ ಕಾಲಿಗೆ ಬೀಳ್ತೇನೆ ಗುರುಗಳೇ. ಹೇಳೋ. ನೀವೆಲ್ಲ ತಪ್ಪು ಮಾಡಿ ಒಂದೆರಡು ಸಲ ಕಾಲಿಗೆ ಬಿದ್ದರೆ ನಿಮ್ಗೆ ಗೊತ್ತುಂಟು ನನ್ನ ಮನಸ್ಸು ಮೃದು ಅಂತ. ಹೌದು ಗುರುಗಳೇ, ನೀವು ಏನು ತಪ್ಪು ಮಾಡಿ ಗುರುಗಳೇ ಗುರುಗಳೇ ಅಂತ ಕರೆಯುವುದು ಯಾಕೆ ಗುರುಗಳೇ? ಯಾಕೆ ನೀವು ನನ್ನನ್ನು ಭಸ್ಮ ಮಾಡುವುದಿಲ್ಲ ಗುರುಗಳೇ. ನೀನನ್ನು ಭಸ್ಮ ಮಾಡ್ಲಿಕ್ಕೆ ಎಂತದುಂಟು? ನಿನ್ನ ಭಸ್ಮ ಯಾರಿಗೆ ಬೇಕು? ನೀನೀಗ ಒಂದು ಕೆಲಸ ಮಾಡ್ಬೇಕು. ಆಯ್ತು ಗುರುಗಳೇ, ಅವರ ಒಟ್ಟಿಗೆ ನೀನು ಹೋಗ್ಬೇಕು. ಅಲ್ಲ, ಒಟ್ಟಿಗೆ ಹೋಗ್ಲಿಕ್ಕೆ. ಒಟ್ಟಿಗೆ ಹೋಗಿ ಒಟ್ಟಿಗೆ ಹೋಗುದು ಮಾತ್ರ ಅಲ್ಲ, ಮತ್ತೆ ಅವನಿಗೂ ನನಗೂ ಒಂದು ಲೆಕ್ಕ ಉಂಟು. 48 ದಿವಸದ ಒಳಗಾಗಿ ಒಂದು ವಿತ್ತವನ್ನು ಕೊಡುವುದಕ್ಕೆ ಒಪ್ಪಿಕೊಂಡಿದ್ದಾನೆ. ಅದು ಎಷ್ಟು ಅಂತ ಅವನಿಗೆ ಗೊತ್ತು. ಪಟ್ಟದಾಡಿಯನ್ನು ದೀರ್ಘದೇಹಿಯೊಬ್ಬ ಏರು ನಿಂತು ಕವಡೆಯನ್ನು ಮೇಲಕ್ಕೆ ಆರಿಸಿದಾಗ ಎಷ್ಟೆತ್ತರ ಹೋಗ್ತದೋ ಅಷ್ಟೆತ್ತರದ ಹೊನ್ನರಾಶಿಯನ್ನು ನನಗವ ಕೊಡಬೇಕು. ಸಾಧಾರಣ ಒಂದು ಲೆಕ್ಕಾಚಾರ ಹೇಳುವುದಿದ್ರೆ 48,000 ಹೊನ್ನು ಅಂತ ಲೆಕ್ಕ. ಗೊತ್ತಾಯ್ತು. ಅಷ್ಟು ಹೊನ್ನನ್ನು ಕೊಡುವುದಕ್ಕೆ ಬದ್ಧನಿದ್ದಾನೆ. ಅದನ್ನು ನನಗೆ ತಲುಪಿಸುವಲ್ಲಿ ನೀನು ನನ್ನ ಜನವಾಗಿ ಅವನೊಟ್ಟಿಗೆ ಹೋಗ್ಬೇಕು. ಗೊತ್ತಾಯ್ತು. ನಿನ್ನ ಸಂಬಳ ಇರಬಾರ್ದು, ನಾನಲ್ಲ, ಅವ ಕೊಡು. ನೀನು ಕೇವಲ ನನ್ನ ಜನವಾಗಿ ಅವ ನನಗೆ ಕೊಡಬೇಕಾದದ್ದನ್ನು ತಂದು ಮುಟ್ಟಿಸುವುದಕ್ಕೆ ಮಾತ್ರ ಮಧ್ಯವರ್ತಿ. ಅವನೇ ಕೊಡು. ಯಾಕೆ ನಾನು ಕಡಿಮೆ ಕೊಡ್ತೇನೆ? ಪ್ರಾಣಿ ನೀನು ನಮ್ಮೊಟ್ಟಿಗೆ ಇರುವುದು. ಬಾಕಿದವರು ಕಾರ್ಯಕ್ರಮಕ್ಕೆ ಕರೆದ್ರೆ ಅವರೇ ಇಷ್ಟಪಟ್ಟವರಂತ ನನ್ನಲ್ಲೇ ನೀನು ಹೇಳು. ನೀನು ಬಾಕಿದವರ ಎದುರು ಗುರುತಿಸಲ್ಪಡಬೇಕು ಅಂತಾದ್ರೆ ನಿನಗೆ ರಂಗ ಕೊಟ್ಟದ್ದು ನಾನಂತ ನೆನಪಿರ್ಲಿ. ಮಾತಾಡಿದ್ಯಾ? ಹೌದು ಗುರುಗಳೇ, ಆಗಲ್ಲ ನಿಮಗಿಂತಲೂ ಹೆಚ್ಚು ಕೊಟ್ಟ ನಿಮಗಿಂತಲೂ ಬಿಟ್ಟು ಹೋಗಿ
ಕೊಡ್ಲಿ. ನಿನ್ನ ಯೋಗ ಯೋಗ್ಯತೆಗೆ ಎಷ್ಟು ಸಿಗ್ತದೆ ಅಷ್ಟು ನೀವು ಪಡ್ಕೋ. ಆದ್ರೆ ವಿಷಯ ಇರುವುದಲ್ಲ, ಅವ ಕೊಡುವುದು ಬಿಡುವುದು ನಮಗೆ ಪ್ರಶ್ನೆ ಅಲ್ಲ, ಅವ ಕೊಡದೇ ಇರಬೇಕು, ಅದು ನಮ್ಮ ಜಯ. ಸಂಬಳ ಮತ್ತೆ ನನಗೆ ಯಾರು ಕೊಡುದು? ಅದು ಮತ್ತೆ ನೋಡುವ ನಿನ್ನ ಸಂಬಳ. ಅದಾದ್ರೆ ಕಷ್ಟ. ಅವ ನಾ ಮಾತು ಬಿಟ್ಟೆ, ನಾ ಈ ಹಾಗೆಯೇ ಸೋತೆ, ನನ್ನಿಂದ ಮುನ್ನರಿಯುವುದಕ್ಕಾಗುವುದಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ನೀ ಅವನನ್ನು ಹಿಂಸಿಸಬೇಕು, ಚಿತ್ರ ಹಿಂಸೆಗೆ ಒಳಪಡಿಸಬೇಕು. ನೀನವನಿಗೆ ಎಡೆಬಿಡದೆ ಕಾಡುವುದರಿಂದ ಮುಂದೊಂದು ದಿನ ಪ್ರಪಂಚದಲ್ಲಿ ಕಾಡುವಿಕೆ ಎನ್ನುವುದಕ್ಕೆ ಪ್ರತಿರೂಪವೋ. ನೀನೇನು ಮಾರಾಯ ನಕ್ಷತ್ರಿಕರ ಹಾಗೆ ನನ್ನ ಬೆನ್ನು ಬೀದಿ ಮುಂದೊಂದು ದಿನ ಮಾಡುವುದಕ್ಕೆ ಹಿಂಸೆಯಲ್ಲಿ, ನೀ ಕೊಟ್ಟ ಹಿಂಸೆಯಲ್ಲಿ ಜನಮಾನಸದಲ್ಲಿ ಹಾಗೊಂದು ಮಾತು ಅಚ್ಚೊತ್ತಿ ಉಳಿಬೇಕು. ಗೊತ್ತಾಯ್ತಲ್ಲ, ನಿನ್ನ ಹೆಸರು ಅಲ್ಲಿಯೂ ಉಳಿಬೇಕು, ನಕ್ಷತ್ರಕ ಬೇರೆಯವರಿಗೆ ಬಂದರೂ ತೊಂದರೆ. ಗೊತ್ತಾಯ್ತಾ? ನೀ ಅಷ್ಟು ಮಾಡಬೇಕು. ಅವರೆಲ್ಲ ಸಿದ್ಧರಾಗಿದ್ದಾರೋ ಅಂತ ಕೇಳಿ ಅವರೊಟ್ಟಿಗೆ ನಿನ್ನನ್ನು ಕಳಿಸ್ತೇನೆ. ನೆನ್ಪಿಟ್ಕೋ, ಒಬ್ಬ ಮಗ ಇದ್ದಾರೆ, ನೆನಪಿದ್ದಾರೆ, ಒಂದು ಸೂಕ್ಷ್ಮ. ನೀನು ಮಗನಿಗೆ ಹಿಂಸೆ ಕೊಡು, ಹರಿಶ್ಚಂದ್ರನಿಗೆ ಹಿಂಸೆ ಕೊಡು, ಪರಮಪತಿ ಸುದ್ದೋಕ್ತಿ ಚಂದ್ರಮತಿಯ ಸುದ್ದಿಗೊಂಡು ಅವರು ಹೇಳಿದಲ್ಲಿಗೆ ಯಾವ ತೀರ್ಮಾನವನ್ನು ಬದಲಾಯಿತು. ಹರಿಶ್ಚಂದ್ರನಿಗೂ ಮಂದಾಶ್ವರಿಗೂ ಬಂದದ್ದನ್ನು ನಾನು ನೋಡಿಕೊಳ್ಳ